ಮೋದಿ ಮೀಟಿಂಗ್ ಬಳಿಕ ರಾಜ್ಯಕ್ಕೆ ಹೆಚ್ಚುವರಿ ಸಿಲಿಂಡರ್ ಲಭ್ಯವಾಗಿದೆ. ರಾಜ್ಯದಲ್ಲಿ ಹೆಚ್ಚುವರಿ ಎಲ್ಪಿಜಿ ಸಿಲಿಂಡರ್ ಹಂಚಿಕೆ ಆಗಿದೆ. ಮೊನ್ನೆ ಮೋದಿ ಪ್ರತಿಯೊಂದು ರಾಜ್ಯದ ಸಿಎಂಗಳ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ರು. ದೇಶದಲ್ಲಿ ಉಂಟಾಗಿರುವಂತಹ ಎಲ್ಪಿಜಿ ಸಿಲಿಂಡರ್ ಅಭಾವದ ಕುರಿತು ಮಾತನಾಡಿದ್ರು. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹೆಚ್ಚುವರಿ ಸಿಲಿಂಡರ್ ಅನ್ನ ನೀಡುವಂತಹ ಭರವಸೆಯನ್ನ ನೀಡಿದ್ರು. ಈ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಲಿಂಡರ್ ರಾಜ್ಯಕ್ಕೆ ಲಭ್ಯವಾಗಿದೆ. ಹೆಚ್ಚುವರಿ ಸಿಲಿಂಡರ್ ಸರಬರಾಜು ಬಗ್ಗೆ ಸಚಿವ ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ದೇಶವ್ಯಾಪಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ವಾಣಿಜ್ಯ ಸಿಲಿಂಡರ್ 68% ಏರಿಕೆಯಾಗಿದೆ. 68% ಅಷ್ಟು ಸಿಲಿಂಡರ್ ಲಭ್ಯ ಇದೆ ವಾಣಿಜ್ಯ ಸಿಲಿಂಡರ್ ಅಂತ ಹೇಳಿದ್ದಾರೆ ಮುನಿಯಪ್ಪ. ಇಂದಿನಿಂದಲೇ ಹೆಚ್ಚುವರಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅಗತ್ಯತೆ ಆಧಾರದಲ್ಲಿ ಎಲ್ಪಿಜಿ ಸಿಲಿಂಡರ್ ವಿತರಣೆ ಮಾಡ್ತೇವೆ. ಹೋಟೆಲ್ಗಳಿಗೆ ಇನ್ಮುಂದೆ 17,500 ಸಿಲಿಂಡರ್ ಹಂಚಿಕೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಮತ್ತು ವಸತಿ ನಿಲಯಗಳು, ಆಸ್ಪತ್ರೆಗಳಿಗೆ ಅತಿ ಮೇನ್ ಮೂಲವಾಗಿ ಯಾವುದಕ್ಕೆಲ್ಲ ಬೇಕು, ಮುಖ್ಯವಾಗಿ ಅಂತಹ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ವಸತಿ ನಿಲಯಗಳಾಗಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದಕ್ಕೆಲ್ಲ ಸಿಲಿಂಡರ್ ಅನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಸ್ಪತ್ರೆಗೆ 4,200 ಸಿಲಿಂಡರ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಸರ್ಕಾರಿ ಯುಎಸ್ಯು ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳು, ಜಯೋದ್ಯಮ ಮತ್ತು ಮೀನುಗಾರಿಕೆ, ಕೋಳಿ ಸಾಗಾಣೆ, ರೇಷ್ಮೆ ಹುಳು ಸಾಗಾಣೆ ಕೇಂದ್ರಗಳಿಗೆ 6,000 ಸಿಲಿಂಡರ್ ಹಂಚಿಕೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇತರೆ ಮೇನ್ ಅವಶ್ಯಕತೆ ಇರುವಂತಹ ಯಾವುದೆಲ್ಲ ಇದೆ, ಆ ಅವಶ್ಯಕತೆಗೆ ಆಧಾರದ ಮೇಲೆ 563 ಸಿಲಿಂಡರ್ ಹಂಚಿಕೆ ಮಾಡ್ತೀವಿ. ಒಟ್ಟು 29,463 ಕಮರ್ಷಿಯಲ್ ಸಿಲಿಂಡರ್ ನಿತ್ಯ ವಿತರಣೆ ಮಾಡ್ತೀವಿ. ಕೆಲವು ಅನಿಲ ವಿತರಕರು ನಿಗದಿತ ದರಕ್ಕಿಂತ ಹೆಚ್ಚು ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಎಲ್ಪಿಜಿ ವಿತರಕರು ಕಡ್ಡಾಯವಾಗಿ ಸರ್ಕಾರ ಏನು ನಿಗದಿಪಡಿಸಿದೆ ಅದೇ ದರದಲ್ಲಿ ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೆಚ್ಚುವರಿ ದರ ವಸೂಲಿ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅವರ ಪರವಾನಗಿಯನ್ನ ರದ್ದು ಮಾಡ್ತೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ದೇಶಾದ್ಯಂತ ಉಂಟಾಗಿರುವ ಎಲ್ಪಿಜಿ ಕೊರತೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 27/3/26 ಆದೇಶದಂತೆ ಕರ್ನಾಟಕ ಶೇಕಡ 68ಗೆ ಹೆಚ್ಚಿಸಲಾಗಿದೆ ಕಮರ್ಷಿಯಲ್ ಸಿಲಿಂಡರ್ಸ್. ಅದರಂತೆ ಕರ್ನಾಟಕ ಸರ್ಕಾರವು 29/3/26ರಂದು ಹೆಚ್ಚುವರಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಆದ್ಯತೆ ಅನುಸಾರ ಕೆಳಗೊಂಡ ಹಂಚಿಕೆಯನ್ನು ಪರಿಷ್ಕರಿಸಿದೆ. ಈಗಾಗಲೇ ಮೊದಲೇ ಯಾವ ರೀತಿ ನಾವು ಶಿಕ್ಷಣ ಸಂಸ್ಥೆಗಳು, ವಸತಿ ನಿಲಯಗಳು, ಆಸ್ಪತ್ರೆ ಮತ್ತು ಇತರೆ ಪೂರ್ತಿ ಪ್ರಮಾಣದ 4,200 ಸಿಲಿಂಡರು, ಸರ್ಕಾರಿ PSU ಸಂಸ್ಥೆಗಳು, ವಿಮಾನ ನಿಲ್ದಾಣ, ರೈಲು, ಬಸ್ ನಿಲ್ದಾಣಗಳು, ಕ್ಯಾಂಟೀನ್ಗಳಿಗೆ 1,200 ಪೂರ್ತಿ 100%. ಆದ್ಯತೆ ಮೂರನೇದು ಹೋಟೆಲ್, ಡಾಬಾ, ರೆಸ್ಟೋರೆಂಟು, ಕಾರ್ಖಾನೆ, KMF, ಡೈರಿ, ಸಮುದಾಯ ಅಡುಗೆ ಕೇಂದ್ರಗಳು, PG ಕ್ಯಾಂಟೀನ್, ಕ್ರೀಡಾ ವಸತಿ ನಿಲಯಗಳು 17,500. ಈಗ 10,000 ಸಿಲಿಂಡರ್ ಇದ್ದಿದ್ದನ್ನು ಈಗ 17,500 ಮಾಡಿದ್ದೀವಿ. ಇದು ಅವರ ಉಪಯೋಗಿಸ್ತಾ ಇರುವಂಥದ್ದಕ್ಕೆ ಸುಮಾರು ನೇರವಾಗಿ ಹೋಟ್ಲವ್ರಿಗೆ ಈ KMFಗೆ ಏನು ಹೇಳಿದ್ದೀನಿ, ಹೋಟ್ಲು, ಡಾಬಾ, ರೆಸ್ಟೋರೆಂಟ್ಸು ಇವರಿಗೆ ಸುಮಾರು 40% ಹತ್ತತ್ರ ಈಗ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸುದ್ದಿಗೋಷ್ಠಿಯಲ್ಲಿ ಮುನಿಯಪ್ಪ ಏನೆಲ್ಲ ಮಾಹಿತಿಗಳನ್ನ ನೀಡಿದ್ರು? ಸಾಲುಗಟ್ಟಿ ಆಟೋ ಚಾಲಕರು ಸಿಲಿಂಡರ್ಗಾಗಿ ಕ್ಯೂ ನಿಲ್ತಾ ಇದ್ರು. ಎಲ್ಲ ಆಲ್ಮೋಸ್ಟ್ ಹೋಟೆಲ್ಗಳು 60% ಅಷ್ಟು ಬಂದ್ ಆಗ್ಬಿಟ್ಟಿದೆ. ಎಲ್ಲ ಓಪನ್ ಆಗುತ್ತಾ? ಸಿಲಿಂಡರ್ ಅಭಾವ ಕಡಿಮೆ ಆಗುತ್ತಾ? ಹೇಗೆ?
ಚೈತ್ರ, ಪ್ರಮುಖವಾಗಿ ಆಹಾರ ಸಚಿವ ಮುನಿಯಪ್ಪನವರ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಅಂಶ ಅಂತಂದರೆ 68%ನಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಈಗ ವಿತರಣೆನ ಮಾಡ್ತೇವೆ ಹೆಚ್ಚಿನದಾಗಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಒಂದಿಷ್ಟು ರಿಲೀಫ್ ಸಿಕ್ಕಂತೆ ಆಗ್ತಾ ಇದೆ. ಜೊತೆಗೆ ಈ ಹಿಂದೆ ಏನು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಏನು ಸಭೆಯನ್ನು ಮಾಡಿದರು, ಆ ಒಂದು ಸಭೆಯಲ್ಲಿ ಕರ್ನಾಟಕದಿಂದ ಮುನಿಯಪ್ಪನವರು ಕೂಡ ಅಲ್ಲಿ ಹಾಜರಿದ್ದರು. ಆ ಒಂದು ಸಭೆಯಲ್ಲಿ ಒಂದಿಷ್ಟು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಮುನಿಯಪ್ಪನವರು ಆ ಎಲ್ಲ ವಿಚಾರಗಳನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ರಾಜ್ಯಕ್ಕೆ 68%ನಷ್ಟು ಕಮರ್ಷಿಯಲ್ ಸಿಲಿಂಡರ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಒಪ್ಪಿದೆ ಅನ್ನುವಂಥ ಅಂಶವನ್ನು ಅವರು ಇವತ್ತು ಉಲ್ಲೇಖವನ್ನು ಮಾಡಿದ್ರು. ಜೊತೆಗೆ ಒಂದಿಷ್ಟು ತೈಲ ವಿತರಣಾ ಕಂಪನಿಗಳಿಗೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೂಡ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಿಲಿಂಡರ್ಗಳ ಬೆಲೆಯನ್ನು ದ್ವಿಗುಣಗೊಳಿಸಿ ಮಾರಾಟವನ್ನು ಅಧಿಕೃತ ಕಂಪನಿಗಳು ಕೂಡ ಮಾಡ್ತಾ ಇದ್ದಾವೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜರುಗಿಸುವಂಥ ಎಚ್ಚರಿಕೆಯನ್ನು ಇವತ್ತು ಮುನಿಯಪ್ಪನವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರಿಗೂ ಕೂಡ ಗೊಂದಲಗಳಿತ್ತು. ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ವಾ ಅನ್ನುವಂಥ ಒಂದು ಆತಂಕದಲ್ಲಿ ಹೆಚ್ಚುವರಿ ಸಿಲಿಂಡರ್ಗಳನ್ನು ಅವರು ಖರೀದಿಯನ್ನು ಮಾಡ್ತಾ ಇದ್ರು. ಆ ವಿಚಾರವಾಗಿಯೂ ಕೂಡ ಇವತ್ತು ಮುನಿಯಪ್ಪನವರು ಸ್ಪಷ್ಟವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಆತಂಕವನ್ನು ಪಡಬೇಕಾಗಿಲ್ಲ. ಜೊತೆಗೆ ಈ ಒಂದು ಸಿಲಿಂಡರ್ಗಳನ್ನು ಯಾವ ಟೈಮ್ ಲೈನಲ್ಲಿ ನಿಮಗೆ ವಿತರಣೆ ಮಾಡಬೇಕು ಆ ಒಂದು ಟೈಮ್ ಲೈನಲ್ಲಿ ನಿಮಗೆ ವಿತರಣೆ ಮಾಡ್ತೇವೆ. ಗೃಹೋಪಯೋಗಿ ಸಿಲಿಂಡರ್ಗಳನ್ನು ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ, ಹಾಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ 45 ದಿನಕ್ಕೆ ನಿಮಗೆ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಆಯಾ ಏಜೆನ್ಸಿಗಳು ನಿಮಗೆ ಮನೆಗೆ ಬಂದು ಸಿಲಿಂಡರ್ಗಳನ್ನು ವಿತರಣೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆತಂಕ ಪಡುವಂಥ ಅಗತ್ಯತೆ ಇಲ್ಲ. ಸದ್ಯಕ್ಕೆ 68%ನಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೂಡ ವಿತರಣೆ ಮಾಡಲಾಗ್ತದೆ. ಅಗತ್ಯಕ್ಕೆ ತಕ್ಕಂತೆ ಆಯಾ ಭಾಗಗಳಿಗೆ ವಿತರಣೆಯನ್ನು ಮಾಡ್ತೇವೆ ನಾವು. ಜೊತೆಗೆ ಇವತ್ತಿನಿಂದಲೇ ಈ ಒಂದು ಹೆಚ್ಚುವರಿ ಸಿಲಿಂಡರ್ಗಳನ್ನು ವಿತರಣೆ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆತಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಭಾರತದಾದ್ಯಂತ LPG ಸಿಲಿಂಡರ್ಗಳ ಕೊರತೆ ಏನಾಗಿತ್ತು, ಆ ಒಂದು ಕೊರತೆಯ ಪರಿಣಾಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಉದ್ಭವಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತ ಸರ್ಕಾರದೊಂದಿಗೆ ನಿರಂತರವಾಗಿ ಕರ್ನಾಟಕ ಸರ್ಕಾರವು ಕೂಡ ಸಂಪರ್ಕದಲ್ಲಿತ್ತು. ರಾಜ್ಯಕ್ಕೆ ಅಗತ್ಯ ಇರತಕ್ಕಂಥ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಮುನಿಯಪ್ಪನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಂಥ ಸಭೆಯಲ್ಲಿಯೂ ಕೂಡ ಭಾಗಿಯಾಗಿದ್ದರು. ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ರಾಜ್ಯದ ಕುರಿತಂತೆ ಅವರು ಅಲ್ಲಿ ಮುಂದಿಡುವಂಥ ಕೆಲಸವನ್ನು ಮಾಡಿದರು. ಅದೆಲ್ಲದರ ಪರಿಣಾಮವಾಗಿ ಈಗ 68%ನಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಒಪ್ಪಿದೆ. ಜೊತೆಗೆ ಈ ಒಂದು ಸಿಲಿಂಡರ್ಗಳನ್ನು ಇವತ್ತಿನಿಂದಲೇ ವಿತರಣೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಸಚಿವ ಮುನಿಯಪ್ಪನವರು ಇವತ್ತು ಹೇಳಿರ್ತಕ್ಕಂಥದ್ದು. ಚೈತ್ರ, ಕಾರ್ತಿಕ್, ಇನ್ನು ಕೆಲವೊಂದು ಏಜೆನ್ಸಿಗಳು, ಗ್ಯಾಸ್ ಏಜೆನ್ಸಿಗಳೇನಿದೆ, ಸಿಲಿಂಡರ್ ಇದ್ರೂ ಕೂಡ ಕಳ್ಳಾಟ ಆಡ್ತಾ ಇದೆ, ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾನೂನು ಬಾಹಿರವಾಗಿ ರೀಫಿಲ್ಲಿಂಗ್ ದಂಧೆಯನ್ನ ನಡೆಸ್ತಿದ್ದಾರೆ. ಈ ಕುರಿತಂತೆ ಏನೆಲ್ಲ ಹೇಳಿದ್ದಾರೆ? ಚೈತ್ರ, ಪ್ರಮುಖವಾಗಿ ಈ ರೀತಿಯ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನ ಕಾಳಸಂತೆಯಲ್ಲಿ ಕೂಡ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾರೆ. ಅದರಂತೆ ಆ ಒಂದು ದಂಧೆಕೋರರ ವಿರುದ್ಧವೂ ಕೂಡ ಸರ್ಕಾರ ಸಮರವನ್ನು ಸಾರಿದೆ. ಈಗಾಗಲೇ ರಾಜ್ಯದಾದ್ಯಂತ 27 FIR ಅನ್ನು ಕೂಡ ದಾಖಲು ಮಾಡಲಾಗಿದೆ. ಜೊತೆಗೆ 1169 ಪ್ರಕರಣವೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ವಾಣಿಜ್ಯಕ್ಕೆ ಬಳಸ್ತಾ ಇರತಕ್ಕಂಥ ಪ್ರಕರಣಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಯಶಸ್ಸನ್ನು ಕಂಡಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ಇಂಥ ಒಂದು ಸಂದರ್ಭದಲ್ಲಿ ಅಧಿಕೃತ ಏಜೆನ್ಸಿಗಳು ಕೂಡ ಒಂದಿಷ್ಟು ಕೃತಕ ಅಭಾವವನ್ನು ಕೂಡ ಸೃಷ್ಟಿಯನ್ನು ಮಾಡ್ತವೆ. ಆ ಒಂದು ಕಾರಣಕ್ಕಾಗಿ ಏಜೆನ್ಸಿಗಳಿಗೂ ಕೂಡ ಸ್ಪಷ್ಟವಾಗಿರುವಂಥ ಸೂಚನೆಯನ್ನು ಇವತ್ತು ಮುನಿಯಪ್ಪನವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೃತಕ ಅಭಾವವನ್ನು ಸೃಷ್ಟಿ ಮಾಡಬಾರ್ದು. ಜೊತೆಗೆ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ವಿತರಣೆಯನ್ನು ಕೂಡ ಮಾಡಬೇಕು. ಆ ನಿಗದಿತ ಸಂದರ್ಭಕ್ಕೆ, ನಿಗದಿತ ಸಮಯಕ್ಕೆ ಯಾರ್ಯಾರಿಗೆ ಸಿಲಿಂಡರ್ಗಳನ್ನು ತಲುಪಿಸಬೇಕು ಅದೆಲ್ಲವನ್ನು ಕೂಡ ತಲುಪಿಸಬೇಕು. ಆ ಒಂದು ಜವಾಬ್ದಾರಿಯನ್ನು ಈ ಪೂರೈಕೆ ಮಾಡುವಂಥ ಕಂಪನಿಗಳು ಕೂಡ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಚೈತ್ರ, ಕಾರ್ತಿಕ್, ಇನ್ನು ಈ ಅನಿಲದ ಕೊರತೆ ಅತಿ ಹೆಚ್ಚಾಗಿ ಕಾಡಿದ್ದು ಅಂತಂದ್ರೆ ಹೋಟೆಲ್ಗಳಿಗೆ. ಎಲ್ಲ ಹೋಟೆಲ್ಗಳು ಕೂಡ ಬಂದ್ ಆಗ್ಬಿಟ್ಟಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ ಮೆನುವನ್ನ ಕಟ್ ಮಾಡಿದ್ದಾರೆ. ಹೋಟೆಲ್ಗಳಿಗೆ ಎಷ್ಟು ಸಿಲಿಂಡರ್ ಬೇಕು ಅಷ್ಟು ಪೂರೈಕೆ ಆಗುತ್ತಾ? ಪ್ರತಿದಿನ ಹೆಚ್ಚುವರಿ ಸಿಲಿಂಡರ್ ಅನ್ನ ಬಳಸ್ತಾ ಇರುವಂತದೇ ಹೋಟೆಲ್ಗಳು. ಇನ್ನು ಮುಂದೆ ಹೋಟೆಲ್ಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ವಾ? ಚೈತ್ರ, ಇವತ್ತಿನ ಆದೇಶದ ಪ್ರಕಾರ 7,500 ಸಿಲಿಂಡರ್ಗಳನ್ನು ಹೆಚ್ಚುವರಿಯಾಗಿ ವಿತರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಇಂದಿನಿಂದಲೇ ಅದು ಜಾರಿಗೂ ಕೂಡ ಬರ್ತಾ ಇದೆ. ಈ ಹಿಂದೆ 10,000 ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗಾಗಿ ವಿತರಣೆಯನ್ನು ಮಾಡಲಾಗ್ತಿತ್ತು. ಆದರೆ ಹೋಟೆಲ್ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು, ಎಷ್ಟು ಪ್ರಮಾಣದಲ್ಲಿ LPG ಸಿಲಿಂಡರ್ ಲಭ್ಯ ಇದೆಯೋ ಅದರಲ್ಲಿ 50%ನಷ್ಟು ಸಿಲಿಂಡರ್ಗಳನ್ನು ನಮಗೆ ನೀವು ಕೊಡಬೇಕು. ಯಾಕಂದರೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಈಗಾಗಲೇ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಅವರು ಮೇಲಿಂದ ಮೇಲೆ ಹೇಳ್ತಾನೆ ಬರ್ತಾ
ಇದ್ರು. ಜೊತೆಗೆ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ 10,000 ಸಿಲಿಂಡರ್ಗಳನ್ನು, ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಈಗ ಇವತ್ತಿನ ಒಂದು ಆದೇಶದ ಪ್ರಕಾರ 17,000ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಈಗ ಹೋಟೆಲ್ಗಳಿಗೆ ಕೊಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇವತ್ತಿನಲ್ಲೇ ಇದು ಜಾರಿಯಾಗತ್ತೆ. 17,500 ಸಿಲಿಂಡರ್ಗಳನ್ನು ಪ್ರತಿನಿತ್ಯವೂ ಕೂಡ ಹೋಟೆಲ್ಗಳಿಗೆ ಕೊಡಲಾಗುತ್ತೆ. ಆದರೆ ಈ ಒಂದು ಹೋಟೆಲ್ಗಳಿಗೆ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ವಿತರಣೆ ಈ ಹಿಂದೆ ಆಗ್ತಾ ಇತ್ತಲ್ಲ, ಮಧ್ಯಪ್ರಾಚ್ಯದ ಯುದ್ಧಕ್ಕೂ ಮುನ್ನ ಆ ಒಂದು ವಿತರಣೆಯಲ್ಲಿ 68% ಮಾತ್ರ ಈಗ ವಿತರಣೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿಯೂ ಕೂಡ ಯುದ್ಧದ ಪರಿಣಾಮ ಇನ್ನಷ್ಟು ಹೆಚ್ಚಾದಂಥ ಸಂದರ್ಭದಲ್ಲಿ LPGಯ ಕೊರತೆಯೂ ಕೂಡ ಉದ್ಭವವಾಗಬಹುದು. ಆ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು 17,500 ಸಿಲಿಂಡರ್ಗಳನ್ನು ನಿತ್ಯ ವಿತರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸದ್ಯದ ಮಟ್ಟಿಗೆ ಹೋಟೆಲ್ಗಳಿಗೆ ಇದೊಂದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. 7,500 ಸಿಲಿಂಡರ್ಗಳನ್ನು ಈಗ ಹೆಚ್ಚುವರಿಯಾಗಿ ಇವತ್ತಿನಲ್ಲೇ ವಿತರಣೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮುನಿಯಪ್ಪನವರು ಹೇಳಿರ್ತಕ್ಕಂಥದ್ದು. ಆದರೆ ಹೋಟೆಲ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಆದರೆ ಆ ಒಂದು ಅವಶ್ಯಕತೆಯನ್ನು ಯಾವಾಗ ಸರ್ಕಾರ ಪೂರೈಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇಂದಿನಿಂದಲೇ 10,000 ಬದಲಾಗಿ 17,500 ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ವಿತರಣೆ ಮಾಡಲಾಗುತ್ತೆ. ಚೈತ್ರ.